ಉಚಿತ ಸ್ಕೂಟರ್ ಯೋಜನೆ ಕರ್ನಾಟಕ ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಪಡೆದುಕೊಳ್ಳಬಹುದು. ನೋಡಿ, ಇದು ಕರ್ನಾಟಕ ಮತ್ತು ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲೇ ಮೊದಲನೆಯ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಯಾಕಂತಂದ್ರೆ ಇದ್ರ ಬಗ್ಗೆ ಯಾರೂ ಕೂಡ ಇದುವರೆಗೂ ವಿಡಿಯೋ ಮಾಡಿಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಕೀಮ್ ಇನ್ ಕರ್ನಾಟಕ. ಈ ಒಂದು ಯೋಜನೆಯಿಂದ ನೀವು ಎಲೆಕ್ಟ್ರಿಕ್ ಸ್ಕೂಟರ್, ಹೌದು, ನಾನು ನಿಮಗೆ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೇನೆ, ಈ ರೀತಿಯಾಗಿ ನಿಮಗೆ ಇರುತ್ತೆ. ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ನೀವು ಪಡೆದುಕೊಳ್ಳಬಹುದು. ಇದರ ಒಂದು ಪ್ರಮುಖ ದಿನಾಂಕಗಳನ್ನ ಮತ್ತೆ ಇದನ್ನ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಇದು ಯಾರಿಗೆ ಸಿಗುತ್ತೆ, ಮೊದಲನೆಯದಾಗಿ ಯಾರಿಗೆ ಸಿಗುತ್ತೆ ಇವೆಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ನೀವು ಕೆಲವೊಂದ್ ಕಡೆ ಮಾಹಿತಿಯನ್ನ ಕೇಳಿರ್ತೀರಾ, ಆದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಇದನ್ನ ಹೇಗೆ ಪಡ್ಕೊಳ್ಳೋದು. ನೋಡಿ, ನಾನು ನಿಮ್ಗೆ ಒಂದು ಟಿಪ್ಸ್ ಅನ್ನ ಹೇಳ್ತೇನೆ, ಒಂದು ಟ್ರಿಕ್ಸ್ ಅನ್ನ ಹೇಳ್ತೇನೆ. ಈ ಒಂದು ಟ್ರಿಕ್ಸ್ ಮುಖಾಂತರನು ಕೂಡ ನೀವು ಈ ಒಂದು ಸ್ಕೂಟರ್ ಅನ್ನ ನಿಮ್ಮದಾಗಿಸಿಕೊಳ್ಳಬಹುದು. ಹೌದು, ಇದನ್ನ ಹೆಚ್ಚಾಗಿ ನಿಮ್ಮ ಒಂದು ಸ್ನೇಹಿತರಿಗೆ ಹಂಚಿಕೊಳ್ಳಿ. ಯಾಕಂತಂದ್ರೆ ಅವರು ಸ್ಕೂಟರ್ ಅನ್ನ ತೆಗೆದುಕೊಳ್ಳಲಿಕ್ಕೆ 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ಹಣವನ್ನ ಇಲ್ಲಿ ಶೋರೂಮ್ ನವರು ಕೇಳ್ತಾರೆ. ಆದ್ರೆ ಇಲ್ಲಿ ನೀವು ಕರ್ನಾಟಕ ಸರ್ಕಾರದಿಂದಲೇ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ವಿತ್ ಚಾರ್ಜರ್ ಸಮೇತ ನೀವು ಇದನ್ನ ಪಡೆದುಕೊಳ್ಳಬಹುದು. ಹೇಗೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ವೀಕ್ಷಕರೇ, ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ಇರಲಿ. ಯಾಕಂತಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ವಿಡಿಯೋಗೆ ರಿಸರ್ಚ್ ಮಾಡಲಾಗುತ್ತಿತ್ತು. ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನೋಡಿ, ಇದನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೊಡ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರದಿಂದನೂ ಕೂಡ ಕೊಡ್ತಾ ಇರಬಹುದು, ಆದ್ರೆ ಅದು ಬೇರೆ. ಆದ್ರೆ ಇವಾಗ ನಾವು ಈ ಒಂದು ವಿಡಿಯೋದಲ್ಲಿ ನೀವು ತುಂಬಾ ಸಿಂಪಲ್ ಆಗಿ ಈ ಒಂದು ಸ್ಕೂಟರ್ ಅನ್ನ ಪಡ್ಕೊಳ್ಬಹುದು. ಯಾಕಂತಂದ್ರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದಲೇ ಇದನ್ನ ಕೊಡ್ತಾ ಇರುವಂತದ್ದು. ನೋಡಿ, ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಇಲ್ಲಿ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ. ಹೌದು ವೀಕ್ಷಕರೇ, ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇದು ಸಿಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತೇನೆ. ನೋಡಿ, ಇದಕ್ಕೆ ಒಂದು ಚಿಕ್ಕ ಮಾಹಿತಿ ಇದೆ. ಏನಂದ್ರೆ ನಿಮ್ಮ ಒಂದು ವಯಸ್ಸೇನಿರುತ್ತಲ್ಲ, ಇದು 18 ವರ್ಷದಿಂದ 60 ವರ್ಷದೊಳಗೆ ಇರಬೇಕು. ಮತ್ತು ನಿಮ್ಮ ಒಂದು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಏನಿರುತ್ತಲ್ಲ, ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಲಿಂಕ್ ಇರಬೇಕು. ಮತ್ತೆ ಇದಕ್ಕೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದು ಒಂದು ಗುರುತಿನ ಪುರಾವೆ ಅಂತಾನೂ ಕೂಡ ಹೇಳ್ಬಹುದು. ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನಕಲು, ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಿನ ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಎರಡನೆಯದಾಗಿ ಈ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದನೆಯದಾಗಿ ಆಧಾರ್ ಕಾರ್ಡ್ ಹಾಗೂ ಮೂರನೆಯದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದ್ರೆ 2 ಫೋಟೋ ನಿಮಗೆ ಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಹೌದು, ಮೊಬೈಲ್ ನಂಬರ್ ಕಡ್ಡಾಯವಾಗಿ ನಿಮಗೆ ಬೇಕೇ ಬೇಕು. ಯಾಕಂತಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ OTP ಬರುತ್ತೆ. ಹಾಗಾಗಿ ನೋಡಿ, ಇದನ್ನ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇರೋದ್ರಿಂದ ನೀವು ಇದಕ್ಕೆ ಅರ್ಜಿ ಪ್ರಕ್ರಿಯೆ ತುಂಬಾ ಸುಲಭವಾಗಿದೆ. ನೀವು ಅರ್ಜಿ ಸಲ್ಲಿಸ್ತೀರಲ್ವಾ, ಹೇಗೆ ಅರ್ಜಿ ಸಲ್ಲಿಸೋದು ಅಂತ ತಿಳಿಸಿಕೊಟ್ಬಿಡ್ತಾನೆ ಬನ್ನಿ. ಮೊದಲನೆಯದಾಗಿ ಇದನ್ನ ಯಾರಿಗೆ ಕೊಡುತ್ತಿದ್ದಾರೆ ಅಂತ ಹೇಳ್ತಾನೆ. ವೀಕ್ಷಕರೇ, ನೋಡಿ, ಮೊದಲನೆಯದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಇದು ಸಿಗ್ತಾ ಇರುವಂತದ್ದು. ವೀಕ್ಷಕರೇ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ. ಜಸ್ಟ್ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು. ಮತ್ತು ಇನ್ನೊಂದು ಚಿಕ್ಕ ಮಾಹಿತಿ ಇದೆ. ಏನಪ್ಪಾ ಅಂತಂದ್ರೆ ಇದು ಮಹಿಳೆಯರಿಗೆ ಸಿಗ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ನಮ್ಮ ಒಂದು ಚಾನೆಲ್ ನ ವೀಕ್ಷಕರು ತುಂಬಾ ಜನ ಮಹಿಳೆಯರು ಆಗಿರೋದ್ರಿಂದ ನಾನು ನಿಮ್ಗೆ ಕಳೆದ ಒಂದು ವಾರದಿಂದನೂ ಕೂಡ ರಿಸರ್ಚ್ ಮಾಡುತ್ತಿದ್ದೆ ಇದ್ರ ಬಗ್ಗೆ. ನೋಡಿ, ಇದನ್ನ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ನೋಡಿ, ಇದನ್ನ ನೀವು ಪುರುಷರು ಕೂಡ ಪಡಿಬಹುದು. ಯಾವ ರೀತಿ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳವರ ಪರವಾಗಿ ನೀವು ಅರ್ಜಿಯನ್ನ ಸಲ್ಲಿಸಿಬಿಟ್ಟು ಅವರೇ ಈ ಒಂದು ಸ್ಕೂಟಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅವರ ಒಂದು ಹೆಸರಿನಲ್ಲಿ ನೀವು ಈ ಒಂದು ಸ್ಕೂಟಿಯನ್ನ ಪಡೆಯಬಹುದಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ತಪ್ಪದೆ ವಿಡಿಯೋಗೆ ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹಾಗೂ ಈ ಗ್ರಾಮೀಣ ಪ್ರದೇಶದಲ್ಲಿ ಇರಬೇಕು, ಮಹಿಳೆಯರಾಗಿರಬೇಕು. ಮತ್ತು ಇಲ್ಲಿ ನೋಡಿ, ಯಾರ್ಯಾರು ಇದಕ್ಕೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲು ಬಯಸ್ತೀರಾ, ಇದು ಮೇನ್ ಆಗಿ ಆಫ್ಲೈನ್ ನಲ್ಲಿ ಇರುತ್ತೆ ಅರ್ಜಿ ಸಲ್ಲಿಸೋದು. ಆದ್ರೆ ಯಾರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಬಯಸ್ತೀರಾ ಅವರು ಕೆಳಗಡೆ ಸೂಪರ್ ಥ್ಯಾಂಕ್ ಯು ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನಿಮ್ಗೆ ನೇರವಾಗಿ ಲಿಂಕ್ ಅನ್ನ ನಿಮ್ಗೆ ಕಳಿಸ್ತೇನೆ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತಾನೆ, ಜಾಯಿನ್ ಆಗಿ ಪ್ರತಿಯೊಬ್ರು. ಕರ್ನಾಟಕ ಸರ್ಕಾರದಿಂದ ರೈತ ಹಾಲು ಉತ್ಪಾದಕರು ಮತ್ತು ಹಾಲು ಮಾರಾಟಗಾರರ ಒಂದು ಆರ್ಥಿಕತೆಗೋಸ್ಕರ ಈ ಒಂದು ಸ್ಕೂಟರ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇವಾಗ ಹಾಲನ್ನ ನೀವು ಡೈರಿಗೆ ಹಾಕ್ತೀರಾ ಅಥವಾ ಇನ್ನೊಬ್ಬರ ಮನೆ ಕೊಡ್ತೀರಾ ಅಥವಾ ಏನೋ ಒಂದು ಈ ರೀತಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಆಕಳು ಇರ್ತಾವಲ್ವಾ, ನೀವು ಹಾಲನ್ನ ಕೊಡ್ತಾ ಇರ್ತೀರಲ್ವಾ. ಸೊ ಇವಾಗ ನಿಮ್ಗೆ ಸರ್ಕಾರದಿಂದ ನೀವು ಹಾಲು ಮಾರಾಟರಾಗಿದ್ರೆ ನಿಮಗೆ ಉಚಿತವಾಗಿ ಸ್ಕೂಟರ್ ಅನ್ನ ಕೊಡ್ತಾ ಇದ್ದಾರೆ. ಈ ಯೋಜನೆಯ ಹೆಸರು ಬಂದ್ಬಿಟ್ಟು ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಕೀಮ್ ಫಾರ್ ಡೈರಿ ಸೆಲ್ಲರ್ಸ್ ಅಂತ. ಕರ್ನಾಟಕ ಸರ್ಕಾರದಿಂದ ಹಾಲು ಉತ್ಪಾದಕರ ಮತ್ತು ಹಾಲು ಮಾರಾಟಗಾರರ ಜೀವನ ಸುಧಾರಿಸಲು ಒಂದು ಮಹತ್ವದ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅರ್ಜಿ ಸಲ್ಲಿಸಿದ್ರೆ ಸಾಕು ಗುರು, ಇದು ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, 2025ರಲ್ಲಿ ರಾಜ್ಯಾದ್ಯಂತ ಹಾಲು ಪೂರೈಕೆದಾರರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ನೀಡುವ ಯೋಜನೆ ಪ್ರಾರಂಭವಾಗಿದ್ದು, ಅಂದ್ರೆ 2026, 2027 ಹಾಗೂ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ಕೊಡ್ತಾರೆ. ಇದು 2025ರಂದು ಈ ವರ್ಷ ಜಾರಿಗೆ ಆಯಿತು. ಮತ್ತು ಈ ಒಂದು ಯೋಜನೆಯಿಂದ ಹಾಲು ಸಂಗ್ರಹಣೆ, ಪೂರೈಕೆ ಮತ್ತು ಮಾರಾಟ
ಮಟ್ಟದ ಕೆಲಸ ಮಾಡುವ ಸಾವಿರಾರು ಕುಟುಂಬಗಳಿಗೆ ನೇರ ಪ್ರಯೋಜನ ದೊರೆಯಲಿದೆ. ಸರ್ಕಾರದ ಈ ಹೆಜ್ಜೆ ಪರಿಸರ ಸಂರಕ್ಷಣೆ, ಇಂಧನ ಉಳಿತಾಯ ಹಾಗೂ ಹಾಲು ಮಾರಾಟಗಾರರ ಬದುಕನ್ನು ಸುಲಭಗೊಳಿಸುವಂತಹ ಪ್ರಮುಖ ಹೆಜ್ಜೆಯಾಗಲಿದೆ. ಗ್ರಾಮೀಣ ಪ್ರದೇಶದ ಹಾಲು ಮಾರಾಟಗಾರರಿಗೆ ಆರ್ಥಿಕ ನೆರವು ನೀಡುವುದು, ಇಂಧನ ಉಳಿತಾಯ ಮತ್ತು ಪರಿಸರ ಸ್ನೇಹಿ ವಾಹನ ಬಳಕೆಯನ್ನ ಉತ್ತೇಜಿಸುವುದು, ಮಹಿಳಾ ಹಾಲು ಮಾರಾಟಗಾರರ ಜೀವನ ಮಟ್ಟವನ್ನು ಹೆಚ್ಚಿಸುವುದು, ಹಾಲು ಪೂರೈಕೆ ಸಮಯದಲ್ಲಿ ಸಮಯ ಮತ್ತು ವೆಚ್ಚ ಉಳಿತಾಯ ಮಾಡಲಾಗುವುದು. ಈ ಒಂದು ಯೋಜನೆಯಿಂದ ಸರ್ಕಾರದಿಂದ 100% ನಿಮಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ಇದಕ್ಕೆ ನೀವು ಉಚಿತವಾಗಿ ಪಡಿತೀರಾ. ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ತೇನೆ ನೋಡಿ. ಈ ಒಂದು ಡಾಕ್ಯುಮೆಂಟ್ ಜೊತೆ ನಿಮಗೆ ಒಂದು ಚಿಕ್ಕ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಏನಂದ್ರೆ ನೀವು ಇವಾಗ ಡೈರಿಗೆ ಹೋಗಿ ಅಥವಾ ಎಲ್ಲರೂ ಹೋಗಿ ಅರ್ಜಿಯನ್ನ ಹಾಲನ್ನ ಹಾಕ್ತಿರಲ್ವಾ, ಅಲ್ಲಿ ಹಾಕುವಾಗ ಅವರ ಒಂದು ಪ್ರಮಾಣ ಪತ್ರ ನಿಮಗೆ ಬೇಕಾಗುತ್ತೆ. ಯಾಕಂದ್ರೆ ಇದನ್ನ KMF ಅಂದ್ರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಸಂಸ್ಥೆ ಆಗಿರುವಂತಹ KMF ಇಂದ ಇದನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂದ್ರೆ, ನಿಮ್ಮ ಜಿಲ್ಲೆಯ ಹಾಲು ಒಕ್ಕೂಟ ಅಥವಾ KMF ಕಚೇರಿಗೆ ಭೇಟಿ ನೀಡಿ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಕೀಮ್ 2025 ಹೆಸರಿನ ಅರ್ಜಿ ನಮೂನೆ ಪಡೆಯಿರಿ. ಅಗತ್ಯ ಮಾಹಿತಿಯನ್ನ ಸರಿಯಾಗಿ ತುಂಬಿ ಮೇಲ್ಕಂಡ ದಾಖಲಾತಿಗಳು ಅಂದ್ರೆ ನಾನು ಹೇಳಿದಲ್ಲ, ಈ ದಾಖಲಾತಿಗಳನ್ನ ನೀವು ಅವ್ರ ಜೊತೆ ಅಂಟಿಸಿಕೊಡಿ ಆ ಒಂದು ಫಾರ್ಮ್ ಜೊತೆ. ಮತ್ತು ಅಧಿಕಾರಿಗಳ ಪರಿಶೀಲನೆ ನಡೆಸುತ್ತಾರೆ. ಆಯ್ಕೆಯಾದ ಅರ್ಜಿದಾರರಿಗೆ SMS ಅಥವಾ ಪತ್ರದ ಮೂಲಕ ಮಾಹಿತಿ ನೀಡಲಾಗುತ್ತದೆ, ನೀವು ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ನ ಪಡಿತೀರಾ ಅಂತ. ಮತ್ತು ನಿಗದಿತ ದಿನಾಂಕದಲ್ಲಿ ಸ್ಕೂಟರ್ ವಿತರಣೆ ಕಾರ್ಯಕ್ರಮ ನಡೆಯಲಿದ್ದು ಆಯ್ಕೆಯಾದವರಿಗೆ ಉಚಿತವಾಗಿ ಸ್ಕೂಟರ್ ಹಸ್ತಾಂತರಿಸಲಾಗುವುದು ಅಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಮತ್ತು ನೋಡಿ, ಯೋಜನೆಯ ಪ್ರಯೋಜನಗಳು ಏನಂತಂದ್ರೆ ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ಹಾಲು ಪೂರೈಕೆದಾರರಿಗೆ ಉಚಿತ ಸ್ಕೂಟರ್, ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ ಮತ್ತು ಇಂಧನ ವೆಚ್ಚದಲ್ಲಿ ದೊಡ್ಡ ಪ್ರಮಾಣದ ಉಳಿತಾಯವಾಗುತ್ತೆ. ಮೊದಲನೆಯದಾಗಿ ನಿಮಗೆ ಉಚಿತವಾಗಿ ಇದು ಸಿಗ್ತಾ ಇರುವಂತದ್ದು ಹಾಗೂ ಪರಿಸರ ಸ್ನೇಹಿ ವಾಹನ ಬಳಕೆ ಪ್ರೋತ್ಸಾಹವಾಗುತ್ತೆ ಮತ್ತು ಮಹಿಳಾ ಹಾಲು ಮಾರಾಟಗಾರರಿಗೆ ವಿಶೇಷ ಆದ್ಯತೆ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ನೇರ ಸಹಾಯಧನ, ಹಾಲು ಸಂಗ್ರಹಣೆ ಮತ್ತು ವಿತರಣೆ ಪ್ರಕ್ರಿಯೆಯಲ್ಲಿ ಸಮಯ ಉಳಿತಾಯ, ನಿರ್ವಹಣಾ ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚಳವಾಗುತ್ತೆ. ನೋಡಿ, ಇಲ್ಲಿ ಪ್ರಮುಖ ಸೂಚನೆಗಳನ್ನು ಕೂಡ ಕೊಟ್ಟಿದೆ ಸರ್ಕಾರದಿಂದ. ನೋಡಿ, ಇದು ಕೇವಲ ಹಾಲು ಒಕ್ಕೂಟದ ಸದಸ್ಯರು ಮಾತ್ರ ಅರ್ಜಿ ಸಲ್ಲಿಸಬಹುದು. ನಕಲಿ ದಾಖಲೆ ಸಲ್ಲಿಸಿದರೆ ಅರ್ಜಿ ತಿರಸ್ಕರಿಸಲಾಗುವುದು. ಸ್ಕೂಟರ್ ಹಸ್ತಾಂತರ ಸಮಯದಲ್ಲಿ ಮೂಲ ದಾಖಲಾತಿಗಳನ್ನು ತೋರಿಸುವುದು ಕಡ್ಡಾಯವಾಗಿದೆ. ಸ್ಕೂಟರ್ ಸರ್ಕಾರದ ನಿಯಮಾವಳಿಯಲ್ಲಿ ವಿತರಿಸಲಾಗುತ್ತದೆ. ಮಾರುಕಟ್ಟೆ ಬೆಲೆ ಅಥವಾ ನಗದು ನೀಡುವುದಿಲ್ಲ. ಆಯ್ಕೆಯಾದವರಿಗೆ 3 ವರ್ಷದ ಇವಾಗ ನಿಮಗೆ ಸ್ಕೂಟರ್ ಅನ್ನ ಕೊಡ್ತಾರಲ್ವಾ, ಅವರು ನಿಮ್ಮ ಒಂದು ಸ್ಕೂಟರ್ ನಿಮ್ದಾಗುತ್ತೆ. ಅವಾಗ ಆದ್ರೂ ಕೂಡ ನೀವು 3 ವರ್ಷ ಸ್ಕೂಟರ್ ಅನ್ನ ಇನ್ನೊಬ್ಬರಿಗೆ ಹಸ್ತಾಂತರಿಸಬಾರದು. 3 ವರ್ಷ ನಿಮ್ಮ ಬಳಿನೇ ಅದನ್ನ ಇಟ್ಕೋಬೇಕು ಅಂತ ಹೇಳಲಾಗಿದೆ. ನೋಡಿ, ಇಲ್ಲಿ ಲಾಸ್ಟ್ ನಿಮ್ಗೆ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತಾನೆ. ಹಾಲು ಮಾರಾಟಗಾರರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆ 2025-26 ಕರ್ನಾಟಕ ಸರ್ಕಾರದ ಇಲ್ಲಿ ಜನಪರ ಮತ್ತು ಪರಿಸರ ಸ್ನೇಹಿ ಕ್ರಮವಾಗಿದೆ. ಈ ಒಂದು ಯೋಜನೆಯಿಂದ ಸಾವಿರಾರು ಹಾಲು ಪೂರೈಕೆದಾರರು ದಿನನಿತ್ಯದ ಸಂಚಾರ ವೆಚ್ಚವನ್ನ ಇಲ್ಲಿ ಉಳಿತಾಯ ಮಾಡಿಕೊಳ್ಳಲು, ಪರಿಸರ ಸಂರಕ್ಷಣೆ ಸಂಹರಿಸಲು ಇಲ್ಲಿ ಈ ಹಾಗೂ ಜೀವನ ಮಟ್ಟವನ್ನು ಸುಧಾರಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಏನಂದ್ರೆ ನಿಮ್ಮ ಒಂದು ಪರಿಸರ ಸಂರಕ್ಷಣೆ ಸಹಕರಿಸಲು ಈ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಇಂಧನ ಬಳಸ್ತೀರಾ ನೀವು, ಇದರಿಂದ ಹೊಗೆ ಹಾಗೂ ಪರಿಸರ ಹಾನಿ ಆಗುತ್ತೆ. ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೊಡೋದ್ರಿಂದ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಹಾಗೂ ಪರಿಸರ ಸ್ನೇಹಿನೂ ಕೂಡ ನಾವು ಕಾಪಾಡ್ದಂಗೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸ್ವತಃ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇರುವಂತದ್ದು ವೀಕ್ಷಕರೇ. ನೋಡಿ, ನಿಮ್ಮ ಹತ್ತಿರದ KMF ಕಚೇರಿಗೆ ಭೇಟಿ ನೀಡಿಬಿಟ್ಟು ಈ ಒಂದು ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ವೀಕ್ಷಕರೇ. ನೋಡಿ, ನಾವು ನಿಮಗೆ ಇದೇ ರೀತಿ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಸುಮಾರು 4 ರಿಂದ 5 ವರ್ಷದಿಂದನೂ ಕೂಡ ಈ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನ ಕೊಡ್ತಾ ಬಂದಿದೆ ವೀಕ್ಷಕರೇ. ನೋಡಿ, ನಮ್ಮ ಒಂದು ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಮಹಿಳೆಯರಷ್ಟೇ ಅಲ್ಲ ಪುರುಷರು ಕೂಡ ಅಥವಾ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನೋಡಿ, ಇದನ್ನ ನೀವು ಆನ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹೇಗೆ ಅಂತಂದ್ರೆ, ಕೆಳಗಡೆ ಲಿಂಕ್ ಅಥವಾ ಸೂಪರ್ ಅಥವಾ ಥ್ಯಾಂಕ್ ಯು ಅಂತ ಏನಾದರೂ ಒಂದು ಕಾಮೆಂಟ್ ಅನ್ನ ಮಾಡಿರಿ, ನಾನು ನಿಮಗೆ ಲಿಂಕ್ ಅನ್ನ ಕಳಿಸಿ ಕೊಡ್ತೇನೆ.